SSLC ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿನಿ ಮೇಧಾ ಪಿ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಹೋಲಿ ಹೈಸ್ಕೂಲ್ನ ವಿದ್ಯಾರ್ಥಿನಿ. ಏನು ಅನಿಸ್ತದೆ ಇವತ್ತು 2ನೇ ಸ್ಥಾನ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆಕ್ಚುಲಿ ಫಸ್ಟ್ ಪ್ಲೇಸೇ ಅಂದ್ಕೊಂಡಿದ್ದೆ, ಬಟ್ 624 ಬಂದಿದೆ, ಖುಷಿ ಇದೆ. ಎಲ್ಲಿ ಮಿಸ್ ಆಯಿತು ಒಂದು ಮಾರ್ಕ್? ಸ್ಯಾನ್ಸ್ಕ್ರಿಟ್ ಅಲ್ಲಿ ಹೋಗಿದೆ, ಎಲ್ಲಂತ ಇನ್ನೂ ನೋಡಿಲ್ಲ, ನೋಡ್ತೀನಿ. ರಿವ್ಯಾಲ್ಯೂಯೇಷನ್ ಚಾನ್ಸ್ ಇದ್ರೆ ಅಂದ್ರೆ ಈ ರೀತಿ ಅಂದ್ರೆ 624 ಬರುತ್ತೆ ಅನ್ಕೊಂಡಿದ್ರೆ 25 ಬರುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತ, ಹೇಗೆ? 625 ಬರೋದಂತಾನೆ ಇತ್ತು, ಬಟ್ ಅದೇ ಮಿಸ್ ಆಯಿತು. ನೋಡ್ತೀನಿ ಇದಕ್ಕೆ ಹೇಗೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ? ಫಸ್ಟ್ ಡೇಯಿಂದನೇ ಒಂದು ಗೋಲ್ ಇಟ್ಕೊಂಡು ಓದ್ತಾ ಇದ್ದೆ ನಾನು. ಈಗ ಡೇ ಬೈ ಡೇ ಆದಿತ್ತೆಲ್ಲ ಮನೆಗೆ ಹೋಗಿ ನೀಟಾಗಿ ಮಾಡಿಕೊಂಡು ಅದೇ ಆ ಡೇ ಎಷ್ಟು ಮಾಡಿದ್ರು ಅಷ್ಟು ಫುಲ್ ಮುಗಿಸ್ತಾ ಇದ್ದೆ. ಆಮೇಲೆ ಟೆಸ್ಟ್ ಎಲ್ಲ ಬಂದಾಗ ರಿವಿಷನ್ ಚೆನ್ನಾಗಿ ಮಾಡ್ತಾ ಇದ್ದೆ, ಹೋಲ್ ಡೇ. ಓಕೆ, ಅಂದರೆ ಮನೆಯಲ್ಲೂ ಅಷ್ಟೇ, ಅಂದರೆ ಅವತ್ತವತ್ತಿನ ಏನು ಪಾಠ ಇತ್ತು ಅದನ್ನ ಮನೇಲಿ ಹೋಗ್ಬಿಟ್ಟು ಸ್ಟಡಿ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಟ್ಯೂಷನ್ಗೆ ಏನಾದರೂ ಹೋಗ್ತಾ ಇದ್ರೆ? ಹಾಂ, ಟ್ಯೂಷನ್ಗೆ ಹೋಗ್ತೀವಿ. KKN ಅಂತಿದೆ, ಆದರೆ ನಿಮ್ಮ ಜೊತೆಗಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಅಂದರೆ ನಿಮ್ಮ ಬೇರೆ ಅಂದರೆ ಜೂನಿಯರ್ಸ್ಗೆ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈ ಅಂದರೆ 10th ಮೇಯ್ನ್ ಆ ಮಾರ್ಕ್ಸ್ನ ಈ ರೀತಿ ಮಾರ್ಕ್ಸ್ ತಗೋಬೇಕು ಅಂತಂದರೆ ಯಾವ ರೀತಿ ಸಜೆಸ್ಟ್ ಮಾಡ್ತೀವಿ? ಅದೇ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್, ಡೆಡಿಕೇಶನ್ ಇರಲೇಬೇಕು. ಫಸ್ಟ್ ಡೇಯಿಂದನೇ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ ಮಾತ್ರ ಈ ಥರ ಸಿಗುತ್ತೆ. ಈಗ ಯಾವುದೋ ಟೆಸ್ಟ್ ಎಕ್ಸಾಮಲ್ಲಿ ಕಮ್ಮಿ ಬಂತು, ಇಲ್ಲಿಂದ ಓದ್ಕೊತೀನಿ, ಆ ಥರ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಡೆಡಿಕೇಶನ್ ಇದ್ರೆ ಏನಾದರೂ ಬರ್ಬೋದು. ಏನು ಮಾಡಬೇಕು? ನಾನು ಮೆಡಿಕಲ್ ಅಂದ್ಕೊಂಡಿದ್ದೀನಿ, ಮೆಡಿಕಲ್ ಲೈನ್ ಹೋಗ್ಬೇಕಂತ, ನೀಟ್ ಬರೆದು. ಅವ್ರ ತಾಯಿ ಇದ್ದಾರೆ ಮೇಡಮ್, ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತದೆ. ಐ ಆಮ್ ವೆರಿ ಪ್ರೌಡ್. ಅವಳದೇ ಹಾರ್ಡ್ ವರ್ಕ್ ಮೇನು. ನಮ್ಮ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಕೊಟ್ಟಿರ್ಬೋದು, ಏನಿದ್ರು ಅವಳಿದೆ ರೆಡಿ ಬೂಸ್ಟ್ ಕರ್ಕೊಳ್ಳಿ ಅಷ್ಟೇ. ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂದರೆ ನಿತ್ಯ ಅವಳು ಓದ್ತಾ ಇರುವಾಗ ಅವಳು ಟಾಪರ್ ಬರ್ತಾಳೆ ಅನ್ನೋಂಥದ್ದಿತ್ತ ನಿಮಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಂತ ಹೇಳಿದ್ರಲ್ಲ, ಅವಳು ಹೇಳಿದಾಗ 625 ಬರಬೇಕಿತ್ತು ಅಂತ ಹೇಳ್ತಾ ಇತ್ತು. ನಾನು ಅಂದ್ಕೊಂಡಿದ್ದೆ ಮೇ ಬಿ 624 ಬಂದಿದೆ. ಬಟ್ ತುಂಬ ಖುಷಿ ಇದೆ, ತುಂಬ ಹಾರ್ಡ್ ವರ್ಕ್ ಇತ್ತು, ತಕ್ಕನೆ ರಿಸಲ್ಟ್ ಬಂತು. ಸರ್ ಅವರಿಗೆ 624 ಬಂದರೆ ತುಂಬ ಖುಷಿ ಆಗ್ತಾ ಇದೆ. ಡೇ ಒನ್ ತುಂಬ ಚೆನ್ನಾಗಿ ಓದ್ಕೊಂಡು ಅವಳ ಕೆಲಸನ ಅವಳು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದರಿಂದ ಅವಳು 624 ಮಾರ್ಕ್ ಬಂದಿದ್ದಾಳೆ, ತುಂಬ ಖುಷಿ ಆಗ್ತಾ ಇದೆ. ನೀವು ಹೇಗೆ ಸಪೋರ್ಟ್ ಮಾಡ್ತೀರಿ? ಅಂದರೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ಅಥವಾ ಮಕ್ಕಳಿಗೆ ಪುಷ್ ಮಾಡೋದಂಥದ್ದು ಒಂದು ಏನಾದರೂ ಮಾಡ್ತೀರಾ? ಹೇಗೆ ನಾವು ಅವಳಿಗೆ ಏನು ಮಾಡ್ತಾ ಇದ್ವಿ ಅಂದರೆ ರಾತ್ರಿ ಬೇಗ ಮಲ್ಕೋನೆ ಅಂತ ಹೇಳ್ತಾ ಇದ್ದೀವಿ. ನಾವು ಮಾತ್ರ ಆಗಿದೆ, ಸ್ವಲ್ಪ ಓದ್ತಾ ಇದ್ವಿ, ಸ್ವಲ್ಪ ಟೈಮ್ ತನಕ ಸ್ವಲ್ಪ ಬೇಗ ಮಲಗು ನಿದ್ದೆ ಕಮ್ಮಿ ಆಗುತ್ತೆ ಅನ್ನೋದನ್ನೇ ಹೇಳ್ತಾ ಇದ್ವಿ. ಅವಳು ಓದೋದು ಚೆನ್ನಾಗಿ ಓದ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳ ಬಗ್ಗೆ ಏನು ಪ್ಲ್ಯಾನ್ ಇದೆ ನಿಮಗೆ? ಏನಾಗಬೇಕು? ಅವಳು ಮಾಡ್ದಂಗೆ ಅವಳಿಗೆ ಈಗ ಅವಳು ಇದಕ್ಕೆ ನೀಟ್ಗೆ ಅಡ್ಮಿಷನ್ ಮಾಡಿಸಿ ಅಂತ ಹೇಳಿದ್ರು, ಮಾಡಿಸಿದ್ದೀವಿ ಆಲ್ರೆಡಿ. ಮುಂದೆ ಮೆಡಿಕಲ್ ಮಾಡೋ ಮೆಂಟಾಲಿಟಿ ಇದೆ, ಮುಂದೆ ನೋಡಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಮೇಧಾ ಶೆಟ್ಟಿ ಅವರ ಮಾತು. ಅದ್ರ ಜೊತೆಗೆ ಅವರ ಫ್ಯಾಮಿಲಿಯವರು ಕೂಡ ಒಂದಷ್ಟು ಖುಷಿಯನ್ನು ಹಂಚಿಕೊಂಡ್ರು. ಜೊತೆಗೆ ಮೆಡಿಕಲ್ ಫೀಲ್ಡ್ನಲ್ಲಿ ಮುಂದುವರಿಬೇಕು ಅನ್ನುವಂತಹ ಆಸೆ ಇದೆ. ಆ ಒಂದು ಆಸೆ ನೆರವೇರಲಿ ಅನ್ನೋದು ನಮ್ಮದು ಕೂಡ ಆಸೆ. ಬೆಂಗಳೂರಿನ ಕ್ಯಾಂಪಸ್ ಶಿವಕುಮಾರ್ ಜೊತೆ ಮಮತಾ ಬರ್ತಾಳೆ, ಏಷ್ಯನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.